ಜೊತೆಗೆ ರವಿ ರೈ ಕಳಸ ಇದ್ದಾರೆ, ಮತ್ತೆ ಎಲ್ಲ ಆರ್ಟಿಸ್ಟ್ಗಳಿದ್ದಾರೆ. ಜೊತೆಗೆ ಲೈಟ್ ಅಬುದ್ಧ ಫಿಲ್ಮ್ಸ್ನ ಇನ್ನೊಂದು ಭಾಗ ಆದಂಥ ಪ್ರವೀಣ್ ಶ್ರೀಯಾನ್ ಅವರಿದ್ದಾರೆ. ಜೊತೆಗೆ ನಮ್ಮ ನಟರಿದ್ದಾರೆ, ಸಿನಿಮಾಟೋಗ್ರಫರ್ ಇದ್ದಾರೆ, ಆ್ಯಂಡ್ ಮ್ಯೂಸಿಕ್ ಮಾಡಿರುವಂತಹ ಸುಮೇಧ್ ಇದ್ದಾರೆ, ಚಂದ್ರಶೇಖರ್, ಜೊತೆಗೆ ಪ್ರೊಡಕ್ಷನ್ ಡಿಸೈನರ್ ಸುಷ್ಮಾ. ಸೊ ಈ ಸಿನಿಮಾ ನಾವು ಎಲ್ಲ ಹೊಸಬರೇ ಸೇರ್ಕೊಂಡು ಮಾಡಬೇಕು ಅಂಡ್ ಮಾಡಿದ್ರೂ ಕೂಡ ನಿಮಗೆ ದಾಟುತ್ತೆ ಅಂತ ನಂಬ್ಕೊಂಡು ಮಾಡಿದಂಥ ಸಿನಿಮಾ. ಹಾಗಾಗಿ ಮೊದಲಿಗೆ ಟ್ರೇಲರ್ ನೋಡೋಣ, ಆಮೇಲೆ ಎಲ್ಲರನ್ನೂ ಕೂಡ ವೇದಿಕೆ ಮೇಲೆ ಕರ್ಕೋತೀನಿ. ಈ ಸಿನಿಮಾ ಆಗಲಿಕ್ಕೆ ಬಹುಮುಖ್ಯವಾದ ಕಾರಣ ರಾಜ್ ಬಿ ಶೆಟ್ಟಿ ಹೇಳಿದವರಿಗೆ ಶಶಿಧರ್ ಶೆಟ್ಟಿ ಬರೋಡ, ಇವರು ನಿರ್ಮಾಪಕರಲ್ಲಿ ಒಬ್ಬರು. ಇವತ್ತು ಅವರು ಬರಲಿಕ್ಕಾಗಲಿಲ್ಲ. ಅವರು ಬರೋಡದ ಒಬ್ಬ ಉದ್ಯಮಿ. ಜೊತೆಗೆ ರಾಜ್ ಮತ್ತು ನಾನು ಸೇರಿ ಈ ಸಿನಿಮಾವನ್ನು ಮಾಡ್ತಾ ಇದ್ದೀವಿ. ನಾವು ಯಾವತ್ತು ಹೇಳೋದು, ನಾವು ಜಾಸ್ತಿ ಮಾತಾಡೋದಕ್ಕಿಂತ ಸಿನಿಮಾ ಮಾತಾಡಬೇಕು ಅಂತ. ಆದ್ದರಿಂದ ಈ ಸಿನಿಮಾ ಮಾತಾಡಲಿ, ಎಲ್ರಿಗೂ ಇಷ್ಟ ಆಗಲಿ. ಈ ಸಿನಿಮಾ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದಷ್ಟು ಹಳ್ಳಿಗಳನ್ನು ಆರಿಸ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ. ಹೊಸಬರಾದ JP ತೊಮ್ಮಿನಾಡ್ ಇವರು ನಾಟಕಕಾರರು, ನಾಟಕ ರಚನೆಕಾರರು, ಜೊತೆಗೆ ರಂಗಭೂಮಿ ಕಲಾವಿದರು ಮಂಗಳೂರಿನ ಎಲ್ಲರೂ. ಆಲ್ಮೋಸ್ಟು ಸುನಿಲ್ ಗುರು ಇರ್ಬೋದು, ಮೈಮಾ ರಾಮದಾನ್ ಮಾಡಿ ಈ ಸಿನಿಮಾನ ಪ್ರಮೋಟ್ ಮಾಡ್ತಕ್ಕಂಥ ಕೆಲಸವನ್ನು ತಾವುಗಳು ಕೂಡ ನಮ್ಮ ಜೊತೆ ಮಾಡಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಎಲ್ಲರಿಗೂ ನಮಸ್ಕಾರ. ಜೊತೆಗೆ ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು JP ತೊಮ್ಮಿನಾಡ್ ಅಂತ, ಈ ಚಿತ್ರದ ನಿರ್ದೇಶಕ. ಬಂದಿರುವಂಥ ಎಲ್ರಿಗೂ ಧನ್ಯವಾದಗಳು. ಈ ಹೊಸ ತಂಡಕ್ಕೆ ನಿಮ್ಮ ಆಶೀರ್ವಾದ, ಬೆಂಬಲ, ಸಹಕಾರ ತುಂಬ ದೊಡ್ಡ ಮಟ್ಟದಲ್ಲಿ ಬೇಕು. ಹಾಗೆ ನಮ್ಮನ್ನೆಲ್ಲರನ್ನು ನೀವು ಆರೈಸಬೇಕು ಅಂತ ಈ ಮೂಲಕ ಕೇಳ್ತಿದ್ದೀನಿ. ಥ್ಯಾಂಕ್ ಯು ಸರ್. ಸಪೋರ್ಟ್ ನಮ್ಮ ಟೀಮ್ಗೆ ಇರಲಿ. ಯಾಕಂತ ಹೇಳಿದ್ರೆ ಒಂದು ಹೊಸ ತಂಡ, ಒಂದು ಹೊಸ ಪ್ರಯತ್ನ ನಮ್ಮದು. ಇದಕ್ಕೆ ನಿಮ್ದೆಲ್ಲರ ಸಪೋರ್ಟು ಮತ್ತು ಆಶೀರ್ವಾದ ಎಲ್ಲವೂ ಇರಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಷ್ಟು ಜನ ಸೇರಿದ್ದೀರಿ. ಇನ್ನೆಲ್ಲ ನಾವೆಲ್ಲ ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ದೀವಿ. ನಾವು ಎಷ್ಟು ಜನ ಒಂದು ವೇದಿಕೆಯಲ್ಲಿ ಸೇರಬೇಕು ಅಂತಂದರೆ ಕೆಂಪು ಶಾಲ ಹಾಕಿದವರೇ ಕಾರಣ. ಅವರ ಚಿತ್ರದ ಮೂಲಕವೇ ನಾವೆಲ್ಲ ವೇದಿಕೆ ಹತ್ತಿದವರು, ಕನ್ನಡ ಚಿತ್ರರಂಗ ಮೆಟ್ಟಿಲು ಹತ್ತಿದವರು. ಇಲ್ಲಿವರೆಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೇನು ಅವ್ರ ಜೊತೆನೆ ಅವರವೇ ತಂಡದಲ್ಲೇ ಇರ್ತೀವಿ. ಅವರು ಪಾತ್ರ ನಮಗೆ ಬರೆದ್ರೆ ನಮಗೆ ಎಲ್ಲ ಎಷ್ಟಾಗುತ್ತೋ ಅಷ್ಟು ಈ ಒಂದು ಚಿತ್ರದ ಮುಖಾಂತರ ನಗಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇನ್ನು ನಗೋದು ನಿಮ್ಮ ಕರ್ತವ್ಯ, ನಗಿಸೋವ್ರನ್ನ ಕರೆಸೋದು ನಿಮ್ಮ ಕರ್ತವ್ಯ, ನಿಮಗೆ ಬಿಟ್ಟಿದ್ದು. ಇನ್ನೆಲ್ಲ ನಿಮ್ಮ ಕೈಯಲ್ಲಿದೆ. ನಿಮ್ಮ ಆಶೀರ್ವಾದನೂ ಬೇಕು. ಕನ್ನಡ ಜನತೆ ಎಲ್ಲ ಆಶೀರ್ವಾದ ನಮ್ಮ ಈ ತಂಡದ ಮೇಲೆ ಇರಬೇಕು ಅಂತ ಹೇಳ್ತೀನಿ. ನಮಸ್ಕಾರ. ಒಂದು ಮೊಟ್ಟೆಯ ಕಥೆಯ ಮೂಲಕ ರಾಜ್ ಬಿ ಶೆಟ್ಟಿ ಅವರು ನನ್ನನ್ನು ಕನ್ನಡ ಸಿನಿಮಾಕ್ಕೆ ತಂದರು. ಆ ನಂತರದಲ್ಲಿ ಗೆರಡಗಮನ ಋಷಭಭವನ ಸಿನಿಮಾದಲ್ಲಿ ಕೂಡ ಮಾಡಿದೆ. ಈ ಸಿನಿಮಾದಲ್ಲಂತೂ JP ತೊಮ್ಮಿನಾಡ್ ಅವರು ನಮ್ಮನ್ನು ಎಲ್ಲರನ್ನೂ ಕೂಡ ಒಂದು ಬಹಳ ಭಿನ್ನವಾಗಿ ರೂಪೀಕರಿಸಿದ್ದಾರೆ. ಬಹಳ ವಿಭಿನ್ನವಾದಂಥ ಒಂದು ಸಿನಿಮಾ. ಎಲ್ಲರೂ ನೋಡಿ ಈ ಸಿನಿಮಾವನ್ನು ಜನರ ಹತ್ರ ಮುಟ್ಟಿಸಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ಕೂಡ ವಿನಂತಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಒಂದು ಲಾಫಿಂಗ್ ಬುದ್ಧ ಮತ್ತು ಇನ್ನೊಂದು ಹರಿಕತೆ ಅಲ್ಲ ಗಿರಿಕತೆ. ಹಾಗಾಗಿ ಮತ್ತೆ ಅವರ ವಿಶೇಷ ಏನಂತ ಹೇಳಿದ್ರೆ, ಅವರು ತಮಿಳಿಗ, ಆದರೆ ಕನ್ನಡವನ್ನ ಓದ್ಲಿಕ್ಕೂ ಕೂಡ ಕಲ್ತಿದ್ದಾರೆ. ಆಲ್ಮೋಸ್ಟ್ ಕನ್ನಡ ಮಾತಾಡ್ತಾರೆ. ಅಂದ್ರೆ ಬಹಳ ಕಮ್ಮಿ. ಅಂದ್ರೆ ಸಿನಿಮಾಗೋಸ್ಕರ ಒಂದು ಭಾಷೆಯನ್ನ ಅರ್ಥ ಮಾಡಿಕೊಂಡು ಬಹಳ ಕಷ್ಟದ ಕೆಲಸ ಅದು. ಒಂದು ಭಾಷೆ ಕಲಿಯೋದೇ ಒಂದು ಕಷ್ಟದ ಕೆಲಸ. ಅದ್ರ ಜೊತೆಗೆ ಅದನ್ನ ಬರೆಯೋದು ಕಲಿಯೋದು, ಓದೋದು ಕಲಿಯೋದು. ಥ್ಯಾಂಕ್ಸ್ ಸರ್. ಮೊದಲಿಗೆ ಒಬ್ಬ ಕನ್ನಡಿಗನಾಗಿ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಿಮ್ದೇನಾದ್ರು ಹೇಳಿ. ಓಕೆ, ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು. ಈ ಸಿನಿಮಾಗೆ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದ ಪ್ರವೀಣ್ ಸರ್ಗೆ, ರಾಜ್ ಸರ್ಗೆ, ಲೈಟ್ ಅಬುದ್ಧ ಫಿಲ್ಮ್ಸ್ಗೆ, ರವಿರಾಯ್ ಸರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇಷ್ಟು ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಇದೆಯಾ ಅಂತ ಒಂದು ಒಳಗೆ ಹೋದಾದ್ಮೇಲೆ ನನಗೊಂದು ಶಾಕ್ ಆಯಿತು. ಅಷ್ಟು ಹ್ಯಾಪಿಯ ಈ ಪ್ರೊಡಕ್ಷನ್ ಹೌಸಲ್ಲಿ ವರ್ಕ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ನಮ್ಮ ಡೈರೆಕ್ಟರ್ ಅವರು ಇಲ್ಲಿ ಏನೋ ಸೈಲೆಂಟ್ ಆಗಿದ್ದಾರೆ. ಆ್ಯಕ್ಚುಲಿ ಅವರು ಲಾಫ್ ಜನರೇಟರ್. ನೀವು ಏನಾದರೂ ಮಾತಾಡಿದ್ರೆ ಅದರಿಂದ ಒಂದು ಬೇರೆ ಏನೋ ಒಂದು ಕೌಂಟರ್ ಕೊಡ್ತಾರೆ. ನಾವು ನಗ್ತಾ ಇರಬೇಕು. ಆ ಥರ ಒಂದು ಕ್ಯಾರೆಕ್ಟ್ರು. ಆ್ಯಕ್ಚುಲಿ ಅದು ಪ್ರಿಪೇರ್ ಆಗಿಲ್ಲ. ನೀವು ಪೋಸ್ಟರ್ ನೋಡಿರ್ತೀವಿ, ಟ್ರೈಲರ್ ನೋಡಿರ್ತೀವಿ.
ಎಲ್ರ ಲೈಫಲ್ಲಿ ವಿಲೇಜ್ ಲೈಫನ್ನು ಒಂದು ಜ್ಞಾಪಕ ಬಂದರೆ ಒಂದು ಸಂತೋಷ ಬರುತ್ತೆ. ಯಾಕಂದರೆ ಅಲ್ಲಿರೋ ಕ್ಯಾರೆಕ್ಟ್ರು, ಅಲ್ಲಿರುವ ಒಂದು ಇನ್ನೋಸೆನ್ಸ್, ಅದು ನಾವು ನೋಡಿದ್ರೆ ಒಂದು ಸಂತೋಷ ಬರುತ್ತಲ್ವ, ಆ ಥರ ಇನ್ನೋಸೆನ್ಸ್ ಕ್ಯಾರೆಕ್ಟರ್ ಇಟ್ಕೊಂಡು ಈ ಸ್ಟೋರಿ ಸೂಪರಾಗಿ ಮಾಡಿದರು JP ಅವರು. ಇಲ್ಲಿವರೆಗೆ ಎಲ್ಲರೂ ಹ್ಯಾಪಿ ಇದ್ದರು, ನೋಡಿದ್ರಲ್ಲ ಹ್ಯಾಪಿ ಆಯಿತು. ನೀವು ಒಂದು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎಲ್ಲರೂ, ನಮ್ಮ ಟೀಮ್ ಅವರು ಎಲ್ರಿಗೂ ಥ್ಯಾಂಕ್ ಯು. ಈಗ ಸುಮೇರ್ ಕೆ ಏನಾದರೂ ಬೇಡ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಈ ಸಿನಿಮಾಗೋಸ್ಕರ ಸೇರಿರೋಕ್ಕೆ ಮೊದಲೇದಾಗಿ ಧನ್ಯವಾದಗಳು. ನಾನು ಮುಂಚೆ ಇಂಡಿಪೆಂಡೆಂಟ್ ಮ್ಯೂಸಿಕ್ ಮಾಡಿಕೊಂಡು ಇದ್ದವನು. ಸೊ ನನ್ನ ವಿಷನ್ ಏನಿರ್ತಿತ್ತು ಅದಕ್ಕೆ ನಾನು ಸಂಗೀತ ಮಾಡ್ತಿದ್ದೆ. ಆದರೆ ಇದೊಂದು ಹೊಸ ಅನುಭವ ನನಗೆ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಲೈಟರ್ ಬುದ್ಧ ಅವರಿಗೆ ತುಂಬ ಧನ್ಯವಾದಗಳು. ಈ ಸಿನಿಮಾದಲ್ಲಿ ತುಂಬ ಮ್ಯೂಸಿಕಲಿ ಎಕ್ಸ್ಪ್ಲೋರ್ ಮಾಡೋ ಸ್ಪೇಸ್ ಇತ್ತು. ಸೊ ಮಾಡುವಾಗ ನಮಗೆ ತುಂಬ ಮಜಾ ಬಂತು. ಸೊ ನಿಮಗೂ ಅದೇ ಮಜಾ ಸಿಗತ್ತೆ ಅಂತ ಆಶಿಸ್ತೀನಿ. ಎಲ್ಲರೂ ಬಂದು ನೋಡಿ. ಧನ್ಯವಾದ. ಥ್ಯಾಂಕ್ ಯು. ಬರೋಣ, ಸಾಂಗ್ ರೆಡಿ ಇದೆಯಾ?